ಹುಬ್ಬಳ್ಳಿ ಧಾರವಾಡದವರು ಪ್ರಹ್ಲಾದ್ ಜೋಶಿ ಅವರು ಅಲ್ಲಿಂದ MP ಆಗಿರೋದು, ಅಲ್ಲಿಂದ ಮಿನಿಸ್ಟರ್ ಆಗಿರೋದು, ಅಲ್ಲಿಂದ ಗೆದ್ದೋಗಿ ಮಿನಿಸ್ಟರ್ ಆಗಿರೋದು ಕೇಂದ್ರದಲ್ಲಿ. ಮಹದಾಯಿ ಯೋಜನೆ ಇದೆಯಲ್ಲ ಇತ್ಯರ್ಥ ಆಗಿ ಬಹಳ ವರ್ಷ ಆಯಿತು. ಪರಿಸರ ಅನುಮತಿ ಕೊಡ್ಸಕ್ಕಾಗಿಲ್ಲ. ಏನಪ್ಪ ಪರಿಸರ ಅನುಮತಿ ನೋಡಿ, ಯಾರು ಕೇಳ್ತಾರೆ ಅವ್ರನ್ನೇ ಜಾಸ್ತಿ ಒತ್ತಾಯ ಮಾಡೋದು, ಅವ್ರ ಮೇಲೆ ಒತ್ತಡ ಹಾಕೋದು ಜಾಸ್ತಿ. ಯಾರು ಕೇಳಲ್ಲ ಅವ್ರನ್ನ ಕೇಳೋದೇ ಇಲ್ಲ. ಅವ್ರ MP ಗಳನ್ನೂ ಕೇಳಲ್ಲ. ಇದು ದುರಂತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಒಂದು ದಿನ ಜಲಸಂಪನ್ಮೂಲ ಸಚಿವರ ಹತ್ರ ಮಾತಾಡಿದಾರ? ಯಾವತ್ತಾರು ಇದನ್ನು ಬಗೆಹರಿಸ್ತೀನಿ ಅಂತ ಹೇಳಿದಾರ? ಎಷ್ಟು ವರ್ಷ ಆಯ್ತು? ಫಾರೆಸ್ಟ್ ಕ್ಲಿಯರೆನ್ಸು, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಇದನ್ನ ಮಾಡ್ಕೊಡೋರು ಯಾರು? ಹಿಂದೆ ಇದ್ದಾಗ ನಾವು ಹಿಂದೆ ಸರ್ಕಾರದಲ್ಲಿ ಇದ್ದಾಗ ನೀವು ಗೋವಾದ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ಹೇಳೋದು, ಇಲ್ಲಿ ಹೇಳೋದು ತಮಿಳುನಾಡಿನ ಮುಖ್ಯಮಂತ್ರಿ ಜೊತೆ ಮಾತಾಡಿ ಅಂತ ಅನ್ನೋದು. ಹಾಗಾದ್ರೆ ನಿಮ್ದೇನು ಕೆಲಸ? ಇದನ್ನೆಲ್ಲ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಮಹದಾಯಿ ವಿವಾದ ಇರ್ಬೋದು, ಕಾವೇರಿ ವಿವಾದ ಇರ್ಬೋದು, ಮೇಕೆದಾಟು ವಿವಾದ ಇರ್ಬೋದು, ಆಮೇಲೆ ಕೃಷ್ಣ 3ನೇ ಹಂತದ ಯೋಜನೆ ವಿವಾದ ಇರ್ಬೋದು. ಇದನ್ನೆಲ್ಲ ಪುಸ್ತಕದಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡಿದ್ದಾರೆ. ಇದನ್ನ ಈ ಪುಸ್ತಕ ಬರೀಬೇಕಾದ್ರೆ ರಿಸರ್ಚ್ ಮಾಡಬೇಕಾಗುತ್ತೆ, ಅಂಕಿಅಂಶಗಳ ಸಂಗ್ರಹ ಮಾಡಬೇಕಾಗುತ್ತೆ. ಐ ಡೋಂಟ್ ನೋ ಟೈಮ್ ಏನು ಸಿಗ್ತಪ್ಪ ನಿಮಗೆ? ರಾತ್ರಿ 12 ಗಂಟೆ ಮೇಲೆ ಇವನ್ ಕೆಲಸ ಮಾಡೋದು ಯಾವಾಗಲೂ. ಯಾವುದೇ ಒಂದು ಪುಸ್ತಕ ಬರೀಬೇಕಾದ್ರೆ ಪ್ರಿಪರೇಟರಿ ವರ್ಕು ಬಹಳ ಇರ್ತದೆ. ವಿಷಯ ಸಂಗ್ರಹ ಮಾಡಬೇಕು, ಮಾಹಿತಿ ಸಂಗ್ರಹ ಮಾಡಬೇಕು, ಅಂಕಿಅಂಶಗಳನ್ನ ಸಂಗ್ರಹ ಮಾಡಬೇಕು, ಇದ್ರ ಬಗ್ಗೆ ರಿಸರ್ಚ್ ಮಾಡಬೇಕಾಗ್ತದೆ. ಯಾಕಂತಂದ್ರೆ ಬರೀ ಅಂತರರಾಜ್ಯ ಅಷ್ಟೇ ಪ್ರಸ್ತಾಪ ಮಾಡಿಲ್ಲ, ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿ ಪ್ರಸ್ತಾಪ ಮಾಡಿಲ್ಲ. ಅಂತರರಾಜ್ಯ ಜೊತೆಗೆ ಅಂತಾರಾಷ್ಟ್ರೀಯ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ.